ಭುಜ್ ಏರ್ಬೇಸ್ಗೆ ರಾಜನಾಥ್ ಸಿಂಗ್ ಭೇಟಿ ಕೊಟ್ಟಿದ್ದಾರೆ. ಗುಜರಾತ್ಗೆ ಭೇಟಿಯನ್ನ ನೀಡಿದ್ದಾರೆ. ವಾಯುನೆಲೆಗೆ ರಕ್ಷಣಾ ಸಚಿವರು ಭೇಟಿ ಕೊಟ್ಟಿರೋದು. ಈ ಸಂದರ್ಭದಲ್ಲಿ ಸೈನಿಕರ ಶೌರ್ಯವನ್ನ ಮೆಚ್ಚಿದ್ದಾರೆ ರಾಜನಾಥ್ ಸಿಂಗ್. ನಿನ್ನೆ ಶ್ರೀನಗರದ ವಾಯುನೆಲೆಗೆ ಭೇಟಿಯನ್ನ ಕೊಟ್ಟಿದ್ರು. ಇವತ್ತು ಭುಜ್ ಏರ್ಬೇಸ್ನಿಂದ ಪಾಕ್ ಮೇಲೆ ದಾಳಿ ಆಗಿತ್ತು. ಆ ಒಂದು ಸ್ಥಳಕ್ಕೂ ಕೂಡ ಭೇಟಿ ಕೊಟ್ಟಿದ್ದಾರೆ. ಭುಜ್ ಮೇಲೆ ದಾಳಿ ಅಂತ ಪಾಕಿಸ್ತಾನ ಸುಳ್ಳನ್ನ ಹೇಳಿತ್ತು. ಭುಜ್ ಏರ್ಬೇಸ್ಗೆ ನಾವು ಹೊಡೆದಿದ್ದೀವಿ ಅಂತ ಪಾಕಿಸ್ತಾನ ಹೇಳಿತ್ತು. ಹಾಗಾಗಿ ಅಲ್ಲಿಗೆ ರಕ್ಷಣಾ ಸಚಿವರು ಭೇಟಿ ಕೊಟ್ಟಿದ್ದಾರೆ. ನಿನ್ನೆ ಶ್ರೀನಗರದ ವಾಯುನೆಲೆಗೆ ಭೇಟಿ ಕೊಟ್ಟಿದ್ರು ರಕ್ಷಣಾ ಸಚಿವರು. ಇವತ್ತು ಗುಜರಾತ್ನಲ್ಲಿರುವಂತಹ ಭುಜ್ ಏರ್ಬೇಸ್ಗೆ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿನ ಸೈನಿಕರಿಗೂ ಕೂಡ ಈ ಸಂದರ್ಭದಲ್ಲಿ ಧೈರ್ಯವನ್ನು ತುಂಬಿದ್ದಾರೆ. ಗುಜರಾತ್ನ ಭುಜ್ ವಾಯುನೆಲೆಗೆ ಭೇಟಿ ಕೊಟ್ಟಿದ್ದಾರೆ ರಕ್ಷಣಾ ಸಚಿವರು. ಆ ಸಂದರ್ಭದ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಪಾಕಿಸ್ತಾನ ಹೇಳಿಕೊಂಡಿತ್ತು ಗುಜರಾತ್ನ ಭುಜ್ ಏರ್ಬೇಸ್ಗೆ ನಾವು ಹಾನಿಯನ್ನ ಮಾಡಿದ್ದೀವಿ ಅಂತ ಹೇಳಿಕೊಂಡಿತ್ತು. ಆದರೆ ಆ ಒಂದು ಏರ್ಬೇಸ್ಗೆ ಇದೀಗ ರಕ್ಷಣಾ ಸಚಿವರೇ ಭೇಟಿಯನ್ನು ಕೊಟ್ಟಿದ್ದಾರೆ. ಪಾಕಿಸ್ತಾನದ ಸುಳ್ಳನ್ನ ಈ ಸಂದರ್ಭದಲ್ಲಿ ಜಗಜ್ಜಾಹೀರು ಮಾಡುವಂತಹ ಹಿನ್ನೆಲೆಯಲ್ಲಿ ರಕ್ಷಣಾ ಸಚಿವರು ಅಲ್ಲಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಸೈನಿಕರ ಜೊತೆಗೂ ಕೂಡ ಈ ಸಂದರ್ಭದಲ್ಲಿ ಸಂವಾದವನ್ನು ನಡೆಸಿದ್ರು. ಪಾಕಿಸ್ತಾನದ ಜೊತೆಗೆ ನಡೆದಂತಹ ಕಾರ್ಯಾಚರಣೆಯಲ್ಲಿ ಭಾಗಿಯಾದಂತಹ ಸೈನಿಕರ ಜೊತೆಗೆ ಆಪರೇಷನ್ ಸಿಂಧೂರ ಈ ಕಾರ್ಯಾಚರಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೈನಿಕರ ಶೌರ್ಯವನ್ನ ಮೆಚ್ಚಿ ಕೊಂಡಾಡಿದ್ದಾರೆ. ಭುಜ್ ಏರ್ಬೇಸ್ಗೆ ರಕ್ಷಣಾ ಸಚಿವರು ಭೇಟಿ ನೀಡಿದ ಸಂದರ್ಭದ ವಿಜುವಲ್ಸ್ ಅನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ನಿನ್ನೆಯಷ್ಟೇ ಕಾಶ್ಮೀರಕ್ಕೂ ಕೂಡ ತೆರಳಿದ್ರು. ಶ್ರೀನಗರದ ವಾಯುನೆಲೆಗೆ ಭೇಟಿಯನ್ನು ಕೊಟ್ಟಿದ್ರು ರಕ್ಷಣಾ ಸಚಿವರು. ಆ ಸಂದರ್ಭದಲ್ಲೂ ಕೂಡ ಭಾರತೀಯ ಸೈನಿಕರ ಶೌರ್ಯವನ್ನ ಮೆಚ್ಚಿ ಕೊಂಡಾಡಿದ್ರು. ಈ ಮೂಲಕ ಪಾಕಿಸ್ತಾನಕ್ಕೆ ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿದ್ರು. ಇವತ್ತು ಗುಜರಾತ್ನ ಭುಜ್ ವಾಯುನೆಲೆಗೆ ರಕ್ಷಣಾ ಸಚಿವರು ಭೇಟಿ ಕೊಟ್ಟಿದ್ದಾರೆ. ಪಾಕಿಸ್ತಾನ ಜಗತ್ತಿನ ಮುಂದೆ ಭುಜ್ ಏರ್ಬೇಸ್ಗೆ ನಾವು ದಾಳಿಯನ್ನ ಮಾಡಿದ್ದೀವಿ, ಅಲ್ಲಿ ಬಹಳಷ್ಟು ಹಾನಿಯಾಗಿದೆ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುಳ್ಳನ್ನ ಹರಡುವಂತ ಪ್ರಯತ್ನವನ್ನ ಮಾಡಿತ್ತು. ಆ ಹಿನ್ನೆಲೆಯಲ್ಲಿ ಭುಜ್ ವಾಯುನೆಲೆಗೆ ಇವತ್ತು ರಕ್ಷಣಾ ಸಚಿವರು ಭೇಟಿ ನೀಡಿರೋದು ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ರಕ್ಷಣಾ ಸಚಿವರ ಈ ಭೇಟಿಯ ಮೂಲಕ ಇದೀಗ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಕೂಡ ಒಂದು ಸಂದೇಶವನ್ನು ರವಾನೆ ಮಾಡಿದಂತಾಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜು, ನಿನ್ನೆ ಶ್ರೀನಗರದ ವಾಯುನೆಲೆಗೆ ಭೇಟಿ ಕೊಟ್ಟಿದ್ರು ರಕ್ಷಣಾ ಸಚಿವರು, ಇವತ್ತು ಭುಜ್ ಏರ್ಬೇಸ್ಗೆ ಭೇಟಿ ಕೊಟ್ಟಿದ್ದಾರೆ. ಈ ಬಗ್ಗೆ ಏನೇನು ಡೀಟೇಲ್ಸ್ ಸಿಗ್ತಾ ಇದೆ? ಮಧು, ಶ್ರೀನಗರ ಏರ್ಬೇಸ್ಗೆ ಕೊಟ್ಟು ಅಲ್ಲಿನ ಅಧಿಕಾರಿಗಳ ಜೊತೆ ಸಭೆಯೂ ಕೂಡ ಮಾಡಿದ್ರು. ಏನಾಗಿದೆ ಅನ್ನುವಂಥ ಪರಿಸ್ಥಿತಿಯ ಕೂಡ ಪರಿಶೀಲನೆ ಮಾಡಿದ್ರು. ಯಾಕಂದರೆ ಅಲ್ಲಿ ಪಕ್ಕದ ಜಮ್ಮುವಿನ ಏರ್ಬೇಸ್ಗೆ ನಾವು ದಾಳಿ ಮಾಡಿದ್ವಿ ಅನ್ನುವಂಥದ್ದು ಪಾಕಿಸ್ತಾನ ಹೇಳಿತ್ತು. 2 ಬಾರಿ ಯತ್ನವೂ ಕೂಡ ಆಗಿತ್ತು. ಅದು ನಿಷ್ಕ್ರಿಯ ಕೂಡ ಗೊಳಿಸಿದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಶ್ರೀನಗರದ ಏರ್ಬೇಸಲ್ಲಿ ಕೂತು ಎಲ್ಲ ಅಧಿಕಾರಿಗಳ ಜೊತೆ ಸಭೆಯನ್ನು ನಡೆಸಿದರು. ಆ ಮೂಲಕ ಅಲ್ಲಿ ಏನು ಸೈನ್ಯಕ್ಕೆ ಹೊಸ ರೀತಿಯಲ್ಲಿ ಒಂದು ಚೈತನ್ಯ ತುಂಬುವಂಥ ನಿಟ್ಟಿನಲ್ಲಿ ಒಂದಷ್ಟು ಬೆಂಬಲವನ್ನು ಸೂಚಿಸುವಂಥದ್ದು ಅವರ ಉದ್ದೇಶ ಆಗಿತ್ತು. ಮತ್ತು ಆ ನೆಲದಲ್ಲಿ ನಿಂತು ಏನು ಏರ್ಬೇಸಲ್ಲಿ ನಿಂತು ವಿದೇಶಗಳಿಗೆ ಒಂದು ಮಾಹಿತಿಯ ಸಂದೇಶವನ್ನು ಕೊಡುವಂಥದ್ದು, ಅದರಲ್ಲೂ ಪಾಕಿಸ್ತಾನಕ್ಕೆ ಸಂದೇಶವನ್ನು ಕೊಡುವಂಥ ಕೆಲಸ ರಕ್ಷಣಾ ಸಚಿವರಾದಂಥ ರಾಜನಾಥ್ ಸಿಂಗ್ ಅವರು ನಿನ್ನೆ ಮಾಡಿದ್ರು. ಇವತ್ತು ಪುನಃ ಗುಜರಾತಿನ ಏರ್ಬೇಸ್ಗೆ ಭುಜ್ಗೆ ಬಂದಿರುವಂಥದ್ದು. ಅಲ್ಲಿ ಕೂಡ ದಾಳಿ ಮಾಡಲಿಕ್ಕೆ ಯತ್ನ ನಡೆದಿತ್ತು. ಆದರೆ ಅದನ್ನು ಕೂಡ ನಿಷ್ಕ್ರಿಯಗೊಳಿಸಲಾಗಿತ್ತು. ಅಲ್ಲಿನ ಸೇನಾ ಸಿಬ್ಬಂದಿಯೊಂದಿಗೆ ಸೇನಾ ಅಧಿಕಾರಿಗಳ ಜೊತೆಗೆ ಮಾತನಾಡಿ ಅವರಿಗೆನ್ನ ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರಧಾನಿಗಳು ಒಂದು ಕಡೆ ಅದಂಪುರ್ ಏರ್ಬೇಸ್ಗೆ ಹೋಗಿ ಅಲ್ಲಿ ಸೈನಿಕರನ್ನು ಉದ್ದೇಶಿಸಿ ಮಾತನಾಡಿ ಬಂದಿದ್ರು. ಅದಾದ ನಂತರ ರಕ್ಷಣಾ ಸಚಿವರು ಶ್ರೀನಗರ ಹೋಗಿದ್ರು, ಈಗ ಗುಜರಾತ್ಗೆ ಹೋಗಿದ್ದಾರೆ. ಮತ್ತೆ ನಾಳೆಯೂ ಕೂಡ ಇನ್ನೊಂದು ಕಡೆ ಪ್ರವಾಸ ಇದೆ ಅನ್ನುವಂಥ ಮಾಹಿತಿ ಇದೆ. ಆದರೆ ಅದು ಇನ್ನೂ ಕೂಡ ಖಚಿತ ಆಗಿಲ್ಲ. ಒಟ್ಟಿನಲ್ಲಿ ಯಾರು ಈ ಗೆಲುವಿಗೆ
ಏನು ಪಾಕ್ ಮತ್ತು ಭಾರತದ ನಡುವಿನ ಸಂಘರ್ಷದ ಗೆಲುವಿಗೆ ಯಾರ್ಯಾರೆಲ್ಲ ಪಾತ್ರವನ್ನು ನಿರ್ವಹಿಸಿದ್ರು ಅವರಿಗೆ ಖುದ್ದಾಗಿ ಹೋಗಿ ಬೆನ್ನು ತಟ್ಟಬೇಕು ಅನ್ನುವಂಥದ್ದು ನಮ್ಮ ಸರ್ಕಾರದ ನಿರ್ಧಾರ, ಮೋದಿ ಸರ್ಕಾರದ ನಿರ್ಧಾರ. ಹಾಗಾಗಿ ಸೇನೆಯ ಪ್ರಮುಖ ಸ್ಥಳಗಳಿಗೆ ಹೋಗಿ ಅಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿದ್ರು ಅವರಿಗೆ ಬೆನ್ನನ್ನು ತಟ್ಟುವಂಥ ಕೆಲಸ ಆಗ್ತಾ ಇರುವಂಥದ್ದು. ಏರ್ ಬೇಸಲ್ಲಿ ನಿಂತು ಪಕ್ಕದ ರಾಷ್ಟ್ರಕ್ಕೆ ಒಂದು ಏನು ಎಚ್ಚರಿಕೆ ಕೊಡುವಂಥದ್ದು ಕೂಡ ಆಗಿರುವಂಥದ್ದು. ನಿನ್ನೆಯೂ ಕೂಡ ಅವರು ಭಾಷಣದಲ್ಲಿ ಹೇಳ್ತಾ ಇದ್ರು, ನೀವು ಪಾಕಿಸ್ತಾನಕ್ಕೆ ಪರಮಾಣು ಶಸ್ತ್ರಾಸ್ತ್ರಗಳನ್ನು ವಿಶ್ವಸಂಸ್ಥೆಗೆ ಅವರು ಮನವಿ ಮಾಡಿದ್ರು, ಪರಮಾಣು ಶಸ್ತ್ರಾಸ್ತ್ರಗಳ ಬಗ್ಗೆ ನಿಗಾ ವಹಿಸಬೇಕು, ಅದರ ಕೀಲಿ ಕೈಯನ್ನು ನೀವು ಪಡ್ಕೋಬೇಕು ಅನ್ನುವಂತಹ ಒತ್ತಾಯವನ್ನು ಕೂಡ ಏರ್ ಬೇಸಲ್ಲಿ ನಿಂತು ಹೇಳಿದರು. ಯಾಕಂದರೆ ಅದರಿಂದ ಬೇರೆ ರೀತಿಯ ಯೋಚನೆಗಳು ಮಾಡ್ತಾ ಇದೆ ಅನ್ನುವಂಥ ಮಾಹಿತಿ ಇದೆ. ಈವನ್ ಈ ಪಾಕ್ ಸಂಘರ್ಷಕ್ಕೂ ಮುಂಚೆ, ಪಾಕ್ ಮತ್ತು ಭಾರತ ಸಂಘರ್ಷಕ್ಕೂ ಮುಂಚೆ ಸುಮಾರು 40 ಬಾರಿ ಅದು ಪ್ರಾಯೋಗಿಕವಾಗಿ ಟೆಸ್ಟ್ ಮಾಡಿದೆ ಪಾಕಿಸ್ತಾನ ಅನ್ನುವಂಥ ಮಾಹಿತಿಯೂ ಕೂಡ ಇದೆ. ಆ ಸಂದರ್ಭದಲ್ಲಿ ಸುಮಾರು 40 ಭಾಗಗಳಲ್ಲಿ ಅಂದರೆ 40 ಸಾರಿ ಏನು ಸಣ್ಣ ಮಟ್ಟದಲ್ಲಿ ಭೂಕಂಪವೂ ಕೂಡ ಪಾಕಿಸ್ತಾನದಲ್ಲಿ ಸಂಭವಿಸಿತ್ತು ಅನ್ನುವಂಥ ಮಾಹಿತಿಗಳಿದೆ. ಹಾಗಾಗಿ ರಕ್ಷಣಾ ಸಚಿವರು ಆ ನೆಲೆಯಲ್ಲಿ ನಿಂತು ಒಂದು ಎಚ್ಚರಿಕೆ ಕೊಡುವ ಜೊತೆಗೆ ವಿಶ್ವಸಂಸ್ಥೆಗೆ ಆಗ್ರಹವನ್ನು ಕೂಡ ಮಾಡಿದರು. ನೀವು ಆ ಪರಮಾಣು ಶಸ್ತ್ರಾಸ್ತ್ರಗಳ ಕೀಲಿಕೈಯನ್ನು ನೀವು ಪಡ್ಕೋಬೇಕು, ಅದರ ಮೇಲೆ ನಿಗಾ ವಹಿಸಬೇಕು ಅನ್ನುವಂಥದ್ದು ಕೂಡ ಹೇಳಿದರು. ಸೊ ಇವತ್ತು ಬಂದಿದ್ದಾರೆ, ಇವತ್ತು ಕೂಡ ಸೈನಿಕರ ಜೊತೆ ಮಾತನಾಡಿ ಒಂದು ವಿಜಯದ ಭಾಷಣವನ್ನ ಮಾಡಲಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಮಧು, ಹಾಗೆ ಸಂಪರ್ಕದಲ್ಲಿರಿ ಮಂಜು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.